ಗಣಪತಿ ವಿಸರ್ಜನೆ ವೇಳೆ 9 ಜನರ ಸಾವಿನ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ರಾಜ್ಯ ಸರ್ಕಾರದ ಕಡೆಯಿಂದ 5 ಲಕ್ಷ ಪರಿಹಾರ ಘೋಷಣೆ ಆಗಿರುವ ಹಿನ್ನೆಲೆಯಲ್ಲಿ 50 ಲಕ್ಷ ಪರಿಹಾರ ಕೊಡಬೇಕು ಅಂತೇಳಿ ಸಚಿವರ ಬಳಿಯಲ್ಲಿ ಒತ್ತಾಯ ಬಂದಿದೆ. ಜಿಲ್ಲಾ ಉಸ್ತುವಾರಿ ಸಚಿವರಿಗೆ 5 ಲಕ್ಷ ಪರಿಹಾರ ಸಾಲದು, ಪ್ರತಿಯೊಬ್ಬ ವ್ಯಕ್ತಿಗೂ 50 ಲಕ್ಷ ಪರಿಹಾರ ಕೊಡಬೇಕು ಅಂತ ಹಾಸನ ಜಿಲ್ಲಾ ಉಸ್ತುವಾರಿ ಯಾರು ಅಂದರೆ ಕೃಷ್ಣ ಬೈರೇಗೌಡರು. ಮೊದಲು ರಾಜಣ್ಣ ಇದ್ದರು, ರಾಜಣ್ಣ ಅವ್ರನ್ನ ಕೆಳಗಡೆ ಇಳಿಸಿ ಕೃಷ್ಣ ಬೈರೇಗೌಡರನ್ನ ಹಾಸನದ ಉಸ್ತುವಾರಿಯನ್ನಾಗಿ ಮಾಡಿದ್ರು. ಈಗ ಪಾಪ ಜನ ಸಹಜ, ಆ ಭಾಗದಲ್ಲಿ ಜನ ಬಂದಿರ್ತಾರೆ, ಸಾವು ನೋವು ನೋಡಿರ್ತಾರೆ, ದುಃಖದಲ್ಲಿರ್ತಾರೆ, ಯಾರನ್ನೋ ಮಣ್ಣಿಗೆ ತೊಗೊಂಡು ಹೋಗ್ತಿರ್ತಾರೆ, ಇನ್ಯಾರನ್ನೋ ಪೋಸ್ಟ್ ಮಾರ್ಟಮ್ ತೊಗೊಂಡು ಹೋಗ್ತಿರ್ತಾರೆ, ಇನ್ಯಾರೋ ಆಸ್ಪತ್ರೆಯಲ್ಲಿ ನರಳ್ತಾ ಇರ್ತಾರೆ, ಯಾರೋ ಇದರಲ್ಲಿ ಬಡವರ ಮನೆ ಮಕ್ಕಳು ಇರಬಹುದು, ಸ್ಥಿತಿವಂತರ ಮನೆ ಮಕ್ಕಳು ಇರಬಹುದು, ಕೂಲಿಯವ್ರ ಮಕ್ಕಳು ಇರಬಹುದು, ನಮ್ಗೆ ಗೊತ್ತಿಲ್ವಲ್ಲ. ಜನ ಏನು ಕೇಳ್ತಿದ್ದಾರೆ, 5 ಲಕ್ಷ ಸಾಲಲ್ಲ ಸ್ವಾಮಿ, 50 ಲಕ್ಷ ಕೊಟ್ಟುಬಿಡಿ ಅಂತ ಹೇಳಿ ಕೃಷ್ಣ ಬೈರೇಗೌಡರಿಗೆ ಮನವಿ ಮಾಡಿಕೊಳ್ತಾ ಇದ್ದಾರೆ. ಮೊಸಳೆ ಹೊಸಹಳ್ಳಿಗೆ ಭೇಟಿ ಕೊಟ್ಟಿದ್ದು ಕೃಷ್ಣ ಬೈರೇಗೌಡ. ಈ ವೇಳೆ ಜಾಸ್ತಿ ಪರಿಹಾರ ಕೊಡಬೇಕು ಅಂತ ಸ್ಥಳೀಯರ ಆಗ್ರಹ ಇದೆ. ಊರಲ್ಲಿ ರೈತರೆಲ್ಲ ಸೇರಿ 5 ಲಕ್ಷ ಹಣವನ್ನು ಕುಟುಂಬ ಕೊಟ್ಬಿಡ್ತೀವಿ ಸ್ವಾಮಿ, ನಾವು ರೈತರೇ ಕಲೆಕ್ಟ್ ಮಾಡಿಬಿಟ್ಟು ಕೊಟ್ಬಿಡ್ತೀವಿ. ಫ್ಲೈಟ್ನಲ್ಲಿ ಸತ್ತವ್ರಿಗೆ ವಿಮಾನ ಅಪಘಾತ ಆಯ್ತಲ್ಲ ಏರ್ ಇಂಡಿಯಾದಲ್ಲಿ, ಒಂದೊಂದು ಕೋಟಿ ಕೊಟ್ಟರು ಅವ್ರ ಮನೆಯವ್ರಿಗೆ. 1 ಕೋಟಿ ಬೇಡ, 50 ಲಕ್ಷ ಕೊಡಿ. ಇಲ್ಲಿ ಸ್ಟೇಡಿಯಂ ಬಳಿ ಸತ್ತವ್ರಿಗೆ 50 ಲಕ್ಷ ಕೊಟ್ಟರು, ರಸ್ತೆಯಲ್ಲಿ ಸತ್ತವ್ರಿಗೆ 5 ಲಕ್ಷ ಪರಿಹಾರನಾ ಅಂತ ಅಲ್ಲಿ ಜನ ಪ್ರಶ್ನೆ ಮಾಡ್ತಾ ಇದ್ದಾರೆ. ಆಮೇಲೆ ದಯವಿಟ್ಟು ಏನು ಹೈಲೈಟ್ ಮಾಡಿದ್ದಾರೆ, ಎಫ್ಐಆರ್ ಒಂದು ಹೈಲೈಟ್ ಆಗಬೇಕಾದ್ರೆ ಏನು ಹೈಲೈಟ್ ಮಾಡಿದ್ದಾರೆ, ಎಷ್ಟು ಅವ್ರಿಗೆ ಪರಿಹಾರ ಅಂತ ಘೋಷಣೆ ಆಗಬೇಕು ಅದು ಸರ್ ಜನಕ್ಕೆ ಗೊತ್ತಾಗಬೇಕು. ಒಂದು ವಿಚಾರ, ಈ ಸ್ಪಾಟಿಗೆ ಮುಖ್ಯಮಂತ್ರಿ ಅವರೇ ಬರಬೇಕಾಗಿತ್ತು, ಖುದ್ದಾಗಿ ಬರಬೇಕಾಗಿತ್ತು. ನನ್ನ ಪ್ರಕಾರ, ನನ್ನ ಪ್ರಕಾರ ಸರ್ ಬರಬೇಕಾಗಿತ್ತು. ಬಂದಿಲ್ಲ ಸರ್, ಒಂದು ವಿಚಾರ ಅವ್ರು ನಿಮ್ಗೆ ಇನ್ಫಾರ್ಮ್ ಮಾಡಿರ್ಬೇಕು.